ಬದುಕು ಹಾಗಿದ್ದರೆ ಹದ್ದಿನ ತರ ಬದುಕಿ, ಏಕೆಂದರೆ ನಿಜವಾದ ಹದ್ದು ಹಾರುವುದಿಲ್ಲ, ಹೋರಾಡುತ್ತದೆ. ಹದ್ದು ಸುಮಾರು 70 ವರ್ಷ ಬದುಕುತ್ತದೆ, ಆದರೆ 40ನೇ ವಯಸ್ಸಿನಲ್ಲಿ ತುಂಬಾ ಕಠಿಣ ಪರಿಸ್ಥಿತಿಯನ್ನು ಅನುಭವಿಸುತ್ತದೆ. ಏಕೆಂದರೆ ಆ ಸಮಯದಲ್ಲಿ ಅದರ ಚುಂಚುಗಳು, ನಖಗಳು ಮತ್ತು ರೆಕ್ಕೆಗಳು ದುರ್ಬಲಗೊಳ್ಳುತ್ತವೆ. ಆದ್ದರಿಂದ ಅದು ಹಾರಲಾಗದು, ಬೇಟೆ ಮಾಡಲಾರದು, ಬದುಕು ತುಂಬಾ ಕಷ್ಟವಾಗುತ್ತದೆ. ಆ ಸಮಯದಲ್ಲಿ ಅದಕ್ಕೆ ಕೇವಲ 2 ಆಯ್ಕೆಗಳಿರುತ್ತವೆ. ಒಂದು, ಸಾಯಬೇಕು, ಇಲ್ಲವೇ ಬದುಕಬೇಕು. ಸಾವು ಬಯಸಿದರೆ ಸುಲಭ, ಆದರೆ ಹದ್ದು ಸುಲಭದ ದಾರಿಯನ್ನು ಹಿಡಿಯುವುದಿಲ್ಲ. ಪರ್ವತದ ಮೇಲೆ ಹೋಗಿ 150 ದಿನಗಳು ಅಥವಾ 5 ತಿಂಗಳುಗಳ ಕಾಲ ಜೀವನ್ಮರಣ ಹೋರಾಟ ಆರಂಭಿಸುತ್ತದೆ. ಮೊದಲನೇದಾಗಿ ತನ್ನ ಚುಂಚುಗಳನ್ನು ಬಂಡೆಗೆ ಹೊಡೆದು ಮುರಿಯುತ್ತದೆ. ನಂತರ ತನ್ನ ಚುಂಚುಗಳು ಬೆಳೆಯುವವರೆಗೂ ಕಾದು ಆ ಚುಂಚಿನಿಂದ ತನ್ನ ನಖಗಳನ್ನು ಕಿತ್ತುಕೊಳ್ಳುತ್ತದೆ. ಕೊನೆಯದಾಗಿ ತನ್ನ ದುರ್ಬಲ ರೆಕ್ಕೆಗಳನ್ನು ಕಿತ್ತುಕೊಳ್ಳುತ್ತದೆ. ಇದು ನೋವು, ರಕ್ತ, ಕಷ್ಟದಿಂದ ಕೂಡಿದ ಪ್ರಕ್ರಿಯೆ. ನಂತರ ಹದ್ದು ಹೊಸ ಶಕ್ತಿಯನ್ನು ಪಡೆಯುತ್ತದೆ. ಮತ್ತೆ 30 ವರ್ಷ ತನ್ನ ಜೀವನದ ಹಾರಾಟವನ್ನು ಪ್ರಾರಂಭಿಸುತ್ತದೆ. ಹದ್ದಿನಂತೆ ನಮ್ಮ ಜೀವನದಲ್ಲೂ ಸಂಕಷ್ಟ, ಸೋಲು, ಭಯಗಳನ್ನು ತೊರೆದು ಹೊಸ ಶಕ್ತಿಯೊಂದಿಗೆ, ದೃಢ ನಂಬಿಕೆಯೊಂದಿಗೆ ಮತ್ತೆ ಜೀವನವನ್ನು ಪ್ರಾರಂಭಿಸಬೇಕು. ಅಸಾಧ್ಯವೆನ್ನುವುದು ಹೇಡಿಯ ಶಬ್ದ. ಎಲ್ಲರಲ್ಲೂ ಹದ್ದಿನ ಶಕ್ತಿ ಇರುತ್ತೆ. ನಿಲ್ಲಬೇಡ, ಹಾರಾಟ ನಿಲ್ಲಬಾರದು. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.